ಇಲ್ಲ ಕಣ ನಾನು ಯಾಕೆ ಹೊಳ್ತಾ ಇದ್ಯಾ? ಜೋಕ್ ಮಾಡಿದ್ದಕ್ಕೆ ಏನಾರು ಹರ್ಟ್ ಆಯ್ತೇನಾ? ಏನಾಯ್ತು ಏನಾಯ್ತು ಅಂತ ಹೇಳು. ನಿನ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲ ಕಣ್ರು, ಈ ಪ್ರಾಬ್ಲಮ್ಗೆ ನೀವ್ ಯಾರು ಹೆಲ್ಪ್ ಮಾಡಕ್ಕಾಗಲ್ಲ. ಎಲ್ಲ ನನ್ನ ಹಣೆ ಬರ. ಅದೇನು ಅಂತ ಸ್ವಲ್ಪ ಅರ್ಥ ಆಗೋಗ್ ಹೇಳ. ಅದನ್ನ ಹೆಂಗೋ ನನ್ ಬಾಯಿಂದ ಹೇಳಿ. ಬೇರೆ ದಾರಿನೇ ಇಲ್ಲ. ದೇವ್ರು ಕೊಟ್ಟಿರೋದು ಅದೊಂದೇ ಜಾಗ. ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಬಿಟ್ಟು ದೂರ ಹೋಗ್ತಾ ಇದ್ದೇನ್ರೋ. ಹೇಳ್ತಾ ಇದ್ಯಾ? ಪಾಪಿಗಳು ನನ್ನನ್ನ ಬ್ಯಾಂಗ್ಳೂರ್ ಟ್ರಾನ್ಸ್ಫರ್ ಮಾಡ್ಬಿಟ್ರು. ನಾಳೆ ಬೆಳಿಗ್ಗೆ ಅಲ್ಲಿ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಂತೆ. ಅದೆಲ್ಲ ಆಗಲ್ಲ ಅಂತ ಹೇಳು. ಅಲ್ಲ ಕಣ, ಇಷ್ಟು ದಿನ ನಮ್ ಜೊತೆ ಕ್ಲೋಸ್ ಆಗಿದ್ದು ದಿಢೀರ್ ನೋಡೋತೀನಿ ಹೇಗೋ. ನೋಡ, ನಾಳೆ ನಾವೆಲ್ಲರೂ ಕೆಲ್ಸಕ್ಕೆ ರಜಾ ಹಾಕ್ತೀವಿ. ಎಲ್ರೂ ಒಟ್ಟಿಗೆ ಸೇರ್ಕೊಂಡು ಚೆನ್ನಾಗಿ ಮಜಾ ಮಾಡೋಣ. ಇಲ್ಲ ಕಣ್ರು, ಅವ್ರೊಪ್ಪಲ್ಲ. ನಾಳೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೇಬೇಕಂತೆ. ಓಕೆ ಪ್ರಸಾದ್, ನೀನ್ ಜಾಸ್ತಿ ಫೀಲ್ ಮಾಡ್ಕೋಬೇಡ ಕಣ. ನಾವು ದೂರ ಆದ್ರೆ ಏನಂತೆ, ನಮ್ ಭಾವನೆಗಳು ಸದಾ ಹತ್ರನೇ ಇರುತ್ತಲ್ಲ. ಟೈಮ್ ಸಿಕ್ತಾಗೆಲ್ಲ ಮೀಟ್ ಮಾಡ್ತಾ ಇರೋಣ, ಫೋನ್ ಟಚ್ ಅಲ್ಲಿ ಇರೋಣ. ನಿಮ್ ಮಂಗ್ಳೂರ್ ಕಾಂಟ್ಯಾಕ್ಟ್ ನಂಬರ್ ಕೊಡ. ಅದು ನನಗಿನ್ನೂ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ಸೆಟ್ಲ್ ಆಗಿದ ತಕ್ಷಣ ಫೋನ್ ಮಾಡಿ ತಿಳಿಸ್ತೀನಿ. ನೋ ಪ್ರಸಾದ್, ನಾವ್ ಯಾವಾಗ್ಲಾದ್ರೂ ನಿನ್ನ ಮನಸ್ಸಿಗೆ ನೋವಾಗ ನಡ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡೋ. ಫ್ರೆಂಡ್ಶಿಪ್ ಅಲ್ಲಿ ಫಾರ್ಮಾಲಿಟೀಸ್ ಯಾಕಮ್ಮ? ಸರಿ, ನನ್ ಟೈಮ್ ಆಯ್ತು, ಹೊರಡ್ಲಾ? ನಡಿ, ಬಸ್ ಸ್ಟ್ಯಾಂಡ್ ತನಕ ನಾವು ಬಂದು ಡ್ರಾಪ್ ಮಾಡ್ತೇವೆ. ಅಯ್ಯಯ್ಯೋ, ನನ್ ಮದ್ವೆ ಆಗಕ್ ಹೋಗ್ಬೇಕಾಗಿರೋದು ಮೈಸೂರ್ಗೆ, ಇವ್ರಿಗೆ ಹೇಳಿದ್ದು ಮ್ಯಾಂಗ್ಳೂರ್ಗೆ ಅಂತ. ಹೇಗ್ ಮ್ಯಾನೇಜ್ ಮಾಡೋದು? ಏಯ್, ಏನ್ ಯೋಚನೆ ಮಾಡ್ತಾ ಇದ್ಯೋ? ಹೇಗ್ ಮ್ಯಾನೇಜ್ ಮಾಡೋದು ಅಂತ. ಏನ ನೀವಿಲ್ದೇ ಇರೋ ಲೈಫ್ ನ ಸಮಾಧಾನ ಮಾಡ್ಕೊಳ್ಳೋ. ಟೇಕ್ ಕೇರ್ ಪ್ರಸಾದ್, ಟೇಕ್ ಕೇರ್. ಪ್ರಸಾದ್, ಟೇಕ್ ಕೇರ್ ಮಾ. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ ಡಾ. Bye. ಓಕೆ, ಬಾಯ್ ಬಾಯ್. ರೈಟ್ ರೈಟ್ ರೈಟ್. ಬಾಯ್. ಎಸ್, ರೀ, ಒಂದ್ ನಿಮಿಷ ಬಸ್ ನಿಲ್ಸ್ತೀರಾ? ಯಾಕೆ? ಇದು ಮಂಗ್ಳೂರ್ ಹೋಗೋ ಬಸ್ ತಾನೆ? ಹೌದು. ನಾನು ಮೈಸೂರ್ಗೆ ಹೋಗ್ಬೇಕು. ಓಲ್ಡೇನ್ ತಗೊಳ್ಳಯ್ಯ, ಒಳ್ಳೆ ಹುಚ್ಚು ಸವಾಸ ಆಯ್ತು. ರೈಟ್ ರೈಟ್. ಹುಚ್ಚಾನೆ, ಆದ್ರೆ ಕಾರ್ಯವಾಸಿ ಹುಚ್ಚ. ಪ್ಲೇ Post play. ಹಲೋ, ಡೈರೆಕ್ಟರ್ ಮನೋಜ್ ಸ್ಪೀಕಿಂಗ್. ಇಲ್ಲ ಸರ್, ಇದವ್ರ ಅಜ್ಜಿ ಮನೆ. ಹೌದು, ನಿಮ್ಮ ಅಜ್ಜಿ. ಇಡ ಫೋನ್ ಕೆಳಗೆ. ಎಲ್ಲಿಂದ ಬಂದು ಡಿಸ್ಟರ್ಬ್ ಮಾಡ್ತಾರ? ಯಾರು? ಯಾವ್ದೋ ಮಂಗಳೂರಿಂದ ರಾಂಗ್ ಕಾಲು. ಹೌದಾ? ಮಂಗ್ಳೂರ್ ಅಂತ ತಕ್ಷಣ ಜ್ಞಾಪಕ ಬಂತು. ಅವ್ನು ನಮ್ ಪ್ರಸಾದ್ ಇಲ್ಲ. ಮಂಗ್ಳೂರ್ ಹೋಗಿ ಎಷ್ಟು ದಿನ ಆಯ್ತಲ್ವಾ? ಒಂದ್ ಫೋನ್ ಹೋಗಿ ಏನು ಇಲ್ಲ. ಪಾಪ ಬಿಸಿ ಆಗಿರ್ತಾನೆ.
ಕಾಂಟ್ಯಾಕ್ಟ್ ಮಾಡ್ತಾನೆ ಬಿಡ. ಹೌದೌದು, ಸಿಕ್ದವ್ರಿಗೆಲ್ಲ ಅಡ್ವೈಸ್ ಮಾಡ್ತಾ ಏನ್ ಮಾಡ್ತಾ ಇದ್ದಾನೋ ಎಲ್ಲಿದ್ದಾನೋ. ಒಂದ್ ವಾಷಿಂಗ್ ಮಿಷಿನ್ ಕೊಡಿಸ್ರಿ. ಓಕೆ ಡಿಯರ್, ಇವತ್ ಸಾಯಂಕಾಲನೇ ಕೊಡಿಸ್ತೀನಿ. ಯಾಕ್ರಿ ಬಾಲ್ಕನಿ ಡೋರ್ಸ್ ಎಲ್ಲ ಹಾಕ್ತಿದ್ದೀರಾ? ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಲ್ಲ ಅದಕ್ಕೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನಿನ್ಗಿನ್ನು ಬ್ಯಾಂಗ್ಳೂರ್ ವಿಷಯ ಗೊತ್ತಿಲ್ಲ. ಇಲ್ಲಿ ಗಾಳಿ ಜೊತೆ ಮನುಷ್ಯ ಕಣ್ಗಳು ಒಳಗ್ ಬಂದ್ಬಿಡುತ್ತೆ. ನಾನ್ ಬೇರೆ ನಿನ್ನ ಗಟ್ಟಿಯಾಗಿ ತಪ್ಕೊಳ್ತೀನಲ್ವಾ, ಅದನ್ನ ಯಾರು ನೋಡ್ಬಾರ್ದು. ಅದಕ್ಕೆ ಥು, ಈ ರೀತಿ ಹಿಂದ್ಗಡೆಯಿಂದ ತಪ್ಕೋಬೇಡ್ರಿ. ಯಾಕೆ? ಯಾಕೆಂದ್ರೆ ತಿರುಗಿ ನಾನ್ ನಿಮ್ಮನ್ ತಪ್ಕೊಳಕ್ ಆಗಲ್ವಲ್ಲ, ಅದಕ್ಕೆ. ಹೌದಲ್ಲ, ನಾನೊಬ್ನೇ ಖುಷಿ ಪಟ್ರೆ ಸಾಲದು, ನಿನ್ಗೂ ಖುಷಿ ಆಗ್ಬೇಕು. ಅದೇ ಇಂಪಾರ್ಟೆಂಟು. ಕಮ್ ಆನ್, ಹಗ್ ಮೀ. ಆರ್ ಯು ಹ್ಯಾಪಿ ನೌ? ಹಾ ನೋಡ್ಚಿನ, ಯಾರೇ ಬಂದ್ ಬೆಲ್ ಮಾಡಿದ್ರು ನಿನಗ್ ಪರಿಚಯ ಇದ್ರೆ ಮಾತ್ರ ಬಾಗಲ್ ತೆಗಿಬೇಕು, ಒಳಗ್ ಕರಿಬೇಕು. ಫೋನ್ನವರು ಗ್ಯಾಸ್ನವರು ಅಂತ ಯಾರೇ ಬಂದ್ರು ಫಸ್ಟ್ ಅವ್ರ ID ಕಾರ್ಡ್ನ ತೋರ್ಸು ಅಂತ ಹೇಳು. ನಾನೇನ್ ಎಳೆ ಮಗುನಾ? ನಂಗ್ ಅಷ್ಟು ಗೊತ್ತಾಗಲ್ವಾ? ಅಷ್ಟಕ್ಕೂ ಸೇಫ್ಟಿ ಅಂತ ತಾನೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಹಾಗಲ್ಲ ಚಿನ್ನ, ನಾವೆಷ್ಟೇ ಹುಷಾರಾಗಿದ್ದೀವಿ ಅನ್ಕೊಂಡ್ರು ಕಳ್ರು ನಮ್ಗಿಂತ ಹುಷಾರಾಗಿರ್ತಾರೆ. ಯಾವಾಗ ಯಾವ ವೇಷದಲ್ಲಿ ಬರ್ತಾರೋ ಹೇಳಕ್ ಆಗಲ್ಲ. ಕೆಲವು ಸರಿ ಹೇಗೋ ನನ್ನ ಹೆಸರು ತಿಳ್ಕೊಂಡು ನಾವೆಲ್ಲ ನಿಮ್ ಯಜಮಾನ್ರು ಫ್ರೆಂಡ್ಸು, ಬ್ಯಾಚುಲರ್ಸ್ ಆಗಿದ್ದಾಗ ನಾವೆಲ್ಲ ಒಟ್ಟಿಗೆ ಇದ್ವಿ ಅಂತ ಏನೇನೋ ಸುಳ್ಳು ಎವಿಡೆನ್ಸ್ ತೋರಿಸಿ ನಂಬಿಸ್ಬಿಡ್ತಾರೆ. ನೀನ್ ಮಾತ್ರ ಯಾರನ್ನೂ ನಂಬಾರ್ದು. ನಿಮ್ಮನ್ನೂನಾ? ಗುಡ್ ಜೋಕ್. ನಿನ್ ಹತ್ರ ಒಂದ್ ಕೀ ಇದೆ ತಾನೆ? ಇದೆ. ಗುಡ್ ಗರ್ಲ್. ಬರ್ಲಾ? ಬಾಯ್ ಬಾಯ್. ಸರ್, ಈ ಹೀರೋಗೆ ಡೈಲಾಗ್ಸ್ ಇಲ್ಲಿಂದ ಇಲ್ಲಿವರೆಗೆ ಕೊಟ್ಬಿಟ್ಟು ಹೀರೋಯಿನ್ಗೆ ಆಮೇಲೆ ಇಟ್ಕೊಳ್ಳೋಣ ಸರ್. ಏನೇ ಅದು ನೆಕ್ಸ್ಟ್ ಶಾಟ್ ನಂಬರ್ ಏನ್ ಸರ್? ಬೈ ಲೈನ್ ಕೊಡ್ರಿ. ಅದೇನ್ ನೆಕ್ಸ್ಟ್ ಶಾಟ್ ಕೇಳ್ರಿ. ಒಂದ್ ನಿಮಿಷ ಸರ್. ಸ್ವಲ್ಪ ಕೈನ ಆ ಕಡೆ shift ಮಾಡಕ್ಕೆಳಮ್ಮ. ಮತ್ತೆ ಕ್ರೇನ್ ಶಾಟ್ ಸ್ವಲ್ಪ center ಮಾಡಮ್ಮ. ಕ್ಲೋಸ್ ತಗೊಂಬೋಣ ಸರ್. Start ಮಾಡಕ್ಕೆ ಹೇಳಿ. ಏನ್ರಿ, ನನಗ್ ಹೀರೋಯಿನ್ ಕರ್ಕೊಂಡ್ ಬರಲ್ಲ ಸರ್? ಫಸ್ಟ್ ಆ ಕ್ರೌಡ್ ನ ಕ್ಲಿಯರ್ ಮಾಡ್ರಿ. ಆ ಹೀರೋಯಿನ್ ಹೋಗಿ ಆಮೇಲೆ ಕರೀರಿ. ಆಯ್ತು ಸರ್, ಆಯ್ತು ಸರ್. ಹ್ಞೂ, ಜಾಗ ಬಿಟ್ಟು ನಿಂತ್ಕೊಳ್ರಮ್ಮ, ಅವ್ರು ಬಂದು ನಮಗ್ ಬೈತಾರಲ್ಲೇ. ಜಾಗ ಬಿಡಿ ಬಿಡಿ ಬಿಡಿ, ಜಾಗ ಬಿಡಿ. ಪ್ರಸಾದ? ಏ ಪ್ರಸಾದ್, KA05 EK 8434. ಸೊ ಅವನು ಬೇಕು ಅಂತಾನೆ ನಮ್ಮ ಹತ್ರ ಅವನ ಮದುವೆ ವಿಷಯ ಮುಚ್ಚಿಟ್ಟಿದ್ದಾನೆ ಅಂತ ಆಯ್ತು. ಲವ್ ಸುಂದ್ರ, ಹಾ? ಬೇಕು ಅಂತ ಅಲ್ಲ, ಬೇಡ ಅಂತಾನೆ ಮುಚ್ಚಿಟ್ಟಿದ್ದಾನೆ. ಯಾಕೋ ಈ ತರ ಮಾಡ್ದ? ನೋ, ನಾವು ಹುಡುಗಿರ್ ವಿಷಯದಲ್ಲಿ ಫ್ರೀ ಆಗಿರ್ತೀವಲ್ಲ, ಅದು ಅವನಿಗೆ ಭಯ ತಂದಿರ್ಬೇಕಷ್ಟೇ. ನಾವು ಫ್ರೀ ಆಗಿದ್ರೆ ಅವ್ನ್ಗೆ ಯಾಕೋ ಭಯ? ಅಲ್ಲ ಕಣೋಡಮಣ, ನಾವು ಅವನು ಅವಾಗ ರೇಗಿಸ್ತಾ ಇದ್ವಲ್ಲ, ನೀನ್ ಬೇಗ ಮದುವೆ ಮಾಡ್ಕೊಡು, ನಮ್ಗೆ ಈಸಿ ಆಗುತ್ತೆ ಅಂತ. ಮೋಸ್ಟ್ಲಿ ಅದನ್ನ ಅವನು ತಪ್ಪು ತಿಳ್ಕೊಂಡಿರ್ಬೇಕು. ಸಾಕ್ ಸುಮ್ನಿರ. ನಿಮ್ಮಷ್ಟಕ್ಕೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡಿ. ಅವನ್ ಪರಿಸ್ಥಿತಿ ಹೇಗಿತ್ತೋ ಏನೋ, ಯಾರನ್ನು ಕರಿಯಕ್ಕಾಗದೆ ದಿಢೀರಂತ ಮದುವೆ ಆಗಿರ್ಬೋದು. ಇಲ್ಲ ಮದುವೆ ಟೆನ್ಷನ್ ಅಲ್ಲಿ ನಮ್ ಕಾರ್ಡ್ ಕಳ್ಸೋದನ್ನ ಮರ್ತಿರ್ಬೋದು. ಎಲ್ಲದನ್ನು ಯೋಚನೆ ಮಾಡಿ ಲೆಕ್ಕ ಹಾಕುವಂತ ಕ್ಯಾರೆಕ್ಟರ್ ಒಂದು. ನಮ್ಮನ್ ಮದ್ವೆ ಕರೀದೇ ಇರೋದಕ್ಕೂ ಏನೋ ಲೆಕ್ಕ ಇರ್ಬೇಕು. ಅದ್ ಹೇಗ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ? ನನ್ ಲೆಕ್ಕದ ಪ್ರಕಾರ ಅವ್ನ್ ಮಂಗ್ಳೂರ್ಗೆ ಹೋಗೇ ಇಲ್ಲ, ಬೆಂಗಳೂರಲ್ಲೇ ಇದ್ದಾನೆ. ಹಾಗಂತೀಯಾ? ಹ್ಮ್. ಸರಿ, ಒಂದ್ ನಿಮಿಷ ಇರು. ಹಲೋ, ಅಕೌಂಟ್ಸ್ ಆಫೀಸರ್ ಪ್ರಸಾದ್ ಅವ್ರು ಇದಾರಾ? ನಾನು ಅವ್ರ ಫ್ರೆಂಡ್ ಮಾತಾಡ್ತಾ ಇರೋದು. ಇಲ್ಲ ಸರ್, ಅವ್ರು ಲಾಸ್ಟ್ ಮಂತ್ ರಿಸೈನ್ ಮಾಡ್ಬಿಟ್ರು. ರಿಸೈನ್ ಮಾಡಿದಾನಂತೆ. ನಮ್ಮ ಹತ್ರ ಟ್ರಾನ್ಸ್ಫರ್ ಅಂತ ಹೇಳಿದ್ನಲ್ಲ. ನೋಡೋ, ಆ ನನ್ ಮಗ ತುಂಬಾ ಬ್ರಿಲಿಯಂಟ್. ಅವ್ನ್ ಆ ಕೆಲ್ಸ ಅನ್ಬಿಟ್ಟು ಬೇರೆ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾನೆ, ಬಟ್ ನಮ್ಮ ಹತ್ರ ಮುಚ್ಚಿಟ್ಟಿದ್ದಾನೆ ಅಷ್ಟೇ. ಹಾ, ಈ ಲಾಜಿಕ್ಕು ಕರೆಕ್ಟ್ ಆಗೇ ಇದೆ. ಆದ್ರೆ ಅವನ್ ನಮ್ ಕೈಗೆ ಸಿಗದೆ ಅವನ ಬಗ್ಗೆ ನಮ್ಗೆ ಯಾವ ಡೀಟೇಲ್ಸ್ ಸಿಗಲ್ಲ. ಮೊದಲು ನಾವು ಅವನನ್ನ ಹುಡುಕ್ಬೇಕು. ಹೋಗ್ಲಿ ಬಿಡ್ರು, ಅವನೇ ನಮ್ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡು ಹೋಗಿದ್ರೆ ನಮ್ಗೆ ಯಾಕೋ ಬೇಕು ಅವ್ನ್ ಫ್ರೆಂಡ್ಶಿಪ್? ಅವನು ಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಅಲ್ಲ ಕಣ್ರ. ಇಷ್ಟು ದಿನ ನಮ್ ಜೊತೆ ಚೆನ್ನಾಗಿದ್ದವನು ನಮ್ಮನ್ ಏನ್ ತಿಳ್ಕೊಂಡಿದ್ದಾನ? ಅವನು ನಮ್ಮನ್ ಚೀಪಾಗಿ ತಿಳ್ಕೊಂಡಿದ್ದಾನ ಅಂತ. ಅಯ್ಯೋ, ಅವನು ಬೆಂಗಳೂರಲ್ಲೇ ಇದ್ರೆ ಯಾವಾಗಾದ್ರೂ ಸಿಕ್ತಾನೆ ಬಿಡ್ರು. ಸಿಗ್ತಾನೆ ಅಲ್ಲ, ಸಿಕ್ತ. ಹಲೋ ಸರ್, ನೀವು ಕೊಟ್ಟಿದ್ದ ವೆಹಿಕಲ್ ನಂಬರು ಪ್ರಸಾದ್ ಅನ್ನೋರ್ ಹೆಸರಲ್ಲಿದೆ. ಅವ್ರ ಅಡ್ರೆಸ್ಸು
ಏನಾ ಇಷ್ಟೊತ್ತಾದ್ರೂ ಅವ್ನು ಸುಳುವೇ ಇಲ್ಲ. ಅಡ್ರೆಸ್ ಕರೆಕ್ಟ್ ಆಗಿ ಬರ್ಕೊಂಡಿದ್ಯಾ? ಸುಮ್ನಿರ, ಇದೇ ಅಪಾರ್ಟ್ಮೆಂಟೇ. ಏ ಬಂದ ನನ್ ಮಗ, ನಡಿ ನಡಿ. ಹಲೋ, ಯಾರ್ರೀ ಅದು? ರೋಡ್ ಬಿಟ್ ಸೈಡ್ ಹೋಗಿ. ಚೆನ್ನಿ, ಶಿವ, ಮನೋಜ್, ಸುಂದ್ರ, ಏನ್ರು ನೀವಿಲ್ಲಿ? ಹೇ ಪ್ರಸಾದ್. ಏ ಮೊಸರನ್ನ, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ? ಏನು ಚೆನ್ನಾಗಿದ್ಯಾನೋ? ಅಲ್ಲ ಕಣ, ಒಂದ್ ಫೋನ್ ಮಾಡ್ಲಿಲ್ವಲ್ಲ ನಮ್ಗೆ? ಇಲ್ಲಮ್ಮ, ಇವತ್ತು ಬೆಳಿಗ್ಗೆ ತಾನೇ ಬಂದೆ. ಹಲೋ, ಯಾಕೋ ಡಲ್ ಆಗಿದ್ಯಾ? ನಮ್ ತಾಯಿಗೆ ಹುಷಾರಿಲ್ಲಮ್ಮ, ಅವ್ರ ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಬೆಂಗಳೂರು ಕರ್ಕೊಂಡ್ ಬಂದಿದ್ದೀನಿ. ಮತ್ತೆ ಈ ಬೈಕ್ ಯಾರ್ದು? ನಮ್ ರಿಲೇಟಿವ್ ಇದು. ನಾನು ನಮ್ ತಾಯಿ ಅವ್ರ ಮನೆಯಲ್ಲೇ ಇದ್ದೀವಿ. ನಿಮ್ ರಿಲೇಟಿವಾ? ಯಾರಪ್ಪ ಅದು? ಅವರು ಲಾಸ್ಟ್ ವೀಕ್ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ಅಲ್ಲ ಕಣೋ, ಬೆಂಗಳೂರಿಗೆ ಬಂದಿದ್ಯಾ, ತಾಯಿಗ್ ಬೇರೆ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಯಾ. ನಾವೆಲ್ಲ ಫ್ರೆಂಡ್ಸು ಅಂತ ಇದೀವಿ ಅನ್ನೋದೇ ಮರ್ತೋಗ್ಬಿಟ್ಟೇನೋ ಅಲ್ವೋ? ಒಂದ್ ಫೋನ್ ಆದ್ರೂ ಮಾಡಕ್ ಆಗ್ತಾ ಇಲ್ವೇನೋ? ಸಾರಿಮ್ಮ, ನಮ್ ತಾಯಿ ಟೆನ್ಷನ್ ಅಲ್ಲಿ ಏನೂ ಹೊಳಿಲೇ ಇಲ್ಲ. ಓ ಪರವಾಗಿಲ್ಲ ಬಿಡಮ್ಮ, ತಾಯಿಗಿಂತ ಹೆಚ್ಚು ಈ ಪ್ರಪಂಚದಲ್ಲಿ ಬೇರೆ ಯಾವ್ದಿದೆ? ಅದಕ್ಕೆ ತಾನೇ ಪ್ರತಿಯೊಬ್ರು ತಾವ್ ಹೇಳ್ತಿರೋದೆಲ್ಲ ನಿಜ ಅಂತ ತಾಯಿ ಮೇಲಾನೇ ಇಡೋದು. ಅದ್ ಸರಿ, ಇವಾಗೆಲ್ಲಿ ಹೊರಟಿದ್ಯಾ? ಇವತ್ ರಾತ್ರಿನೇ ವಾಪಸ್ ಹೋಗ್ಬೇಕಮ್ಮ, ಅದಕ್ಕೆ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡ್ಸೋಣ ಅಂತ ಹೊರಟಿದ್ದೀನಿ. ಸರಿ ಕಣ್ರ, ನೀವೆಲ್ಲ ಮನೆಗೆ ಹೋಗಿ, ನಾನು ಇವನ್ ಜೊತೆ ಹೋಗಿ ಇವ್ನ್ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಬರ್ತೀನಿ. ಬೇಡಮ್ಮ, ಯಾಕೋ ಬೇಡ, ಯಾಕೋ ಕಿಚ್ಕೊಂತ ಇದ್ಯಾ? ಅದು ಅದೇನೂ ಇಲ್ಲ, ನನ್ಗೆ ಹೆಲ್ಪ್ ಏನು ಬೇಕಾಗಿಲ್ಲ. ನನಗೆ ನಿನ್ಗೆ ಯಾಕೆ ಸುಮ್ಮನೆ ರಿಸ್ಕು? ಅದು ಅಲ್ಲದೆ ನನಗೆ ಏನೇನೋ ತುಂಬಾ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ನಾನೇ ಸಂಜೆ ಮನೆ ಹತ್ರ ಬರ್ತೇನೆ. ಖಂಡಿತ ಬರ್ತೀಯ ತಾನೆ? 100% ಕಣೋ. ಓಕೆಮ್ಮ, ಬಾಯ್ 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 ಬಾಯ್. ಮನೋ, ಈ ನನ್ನ ಮಗನ ಬಗ್ಗೆ ನೀ ಹೇಳಿದ್ದೆಲ್ಲ ಕರೆಕ್ಟ್ ಕಣ. ನನ್ ಮಗ ನಮ್ ಮೇಲೆನೆ ಇಷ್ಟೊಂದು ಡೌಟ್ ಪಡ್ತಾ ಇದ್ದಾನಲ್ಲ, ಇವನ್ಗೇನೋ ಮಾಡೋದು? ಅವನ ಅನುಮಾನನ ನಿಜ ಮಾಡೋದು. ಅಂದ್ರೆ ಅಂದ್ರೆ ಈ ಮಿತ್ರದ್ರೋಹಿ ನನ್ನ ಮಗ ಒಂದು ಹುಡುಗಿಗೋಸ್ಕರ ನಮ್ಮ ಫ್ರೆಂಡ್ಶಿಪ್ಗೆ ಅವಮಾನ ಮಾಡಿದ್ದಾನೆ. ಅದೇ ಹುಡುಗಿ ಫ್ರೆಂಡ್ಶಿಪ್ ನ ಅವನು ಗೊತ್ತಿಲ್ಲ ಮಾಡ್ಕೊಂಡು ಅವನ ಹೊಟ್ಟೆ ಉರ್ಸೋಣ. ಕರೆಕ್ಟ್ ಕಣೋ. ಸೊ ಆಪರೇಷನ್ ಹುಡುಗಿಗಾಗಿ. ಸರ್, ಹೀಗೆ ದಿಢೀರಂತ ಟ್ರಾನ್ಸ್ಫರ್ ಮಾಡ್ಬಿಟ್ರೆ ಹೇಗೆ ಸರ್? ಏನೀಗ ಇಷ್ಟು ದಿವಸ ಸೈಟ್ ಇಂಜಿನಿಯರ್ ಆಗಿದ್ದೆ, ಈಗ ಮೈಂಟೆನೆನ್ಸ್ ಇಂಜಿನಿಯರ್ ಆಗಿ ಹೋಗ್ತಾ ಇದೀಯಾ? ಜಾಗ ಬೇರೆ ಆಯ್ತಲ್ಲ ಸರ್. ದೊಡ್ಡ ವ್ಯತ್ಯಾಸ ಏನೂ ಇಲ್ಲ, ಎರಡೂ SP ಗ್ರೂಪ್ ಆಫ್ ಕಂಪನೀಸೇ. ಹೋಗಿ ಕೆಲಸ ಮಾಡು. ಸರ್, ಏನಕ್ಕೆ ಸರ್ ಈ ಟ್ರಾನ್ಸ್ಫರ್? ನೀನು ಹೆಣ್ಣಾಳ ಹತ್ರ ತುಂಬಾ ಕೆಲಸ ತಗೋತೀಯಂತೆ, ಅದಕ್ಕೆ. ಸರ್, ಕೆಲಸ ತಗೊಳ್ಳೋದು ತಪ್ಪ ಸರ್? ಸಾಕ್ ಮಿಸ್ಟರ್ ಸುಂದರ್, ನನಗೆಲ್ಲ ಗೊತ್ತು. ಈ ಅಪಾರ್ಟ್ಮೆಂಟ್ ಅಲ್ಲಿ ಬೆಡ್ರೂಮ್ ಇರಬಹುದು, ಆದ್ರೆ ನೀನು ಇಡೀ ಅಪಾರ್ಟ್ಮೆಂಟ್ ಅನ್ನೇ ಬೆಡ್ರೂಮ್ ಮಾಡ್ಬಿಟ್ಟೆ. ಕರ್ಮ ಕರ್ಮ. ಸರ್, ಇದೆಲ್ಲ ಯಾರು ಸರ್ ನಿಮ್ಗೆ ಹೇಳಿದ್ದು? ಸೆಕೆಂಡ್ ಶೋಗ್ ನೀನ್ ಕರ್ದಿ ಅಂತಲ್ಲ ಸರ್ಸಮ್ಮ, ಅವಳು ನ್ಯಾಯವಾಗಿ ನಿನ್ ಸಸ್ಪೆಂಡ್ ಮಾಡ್ಬೇಕು. ಸೈಟ್ ಇಂಜಿನಿಯರ್ ಅಂದ್ರೆ ಇದೆಲ್ಲ ಸಹಜ ಅಂತ ಸುಮ್ನಾದೆ. ಸರ್, ಸೈಟ್ ಇಂಜಿನಿಯರ್ ಅಂದ್ರೆ ಇದೆಲ್ಲ ಸಹಜನ ಸರ್? ಮತ್ತೆ ನಾನು ಸೈಟ್ ಇಂಜಿನಿಯರ್ ಆಗಿ ಬಂದವನ್ ತಾನೆ ಸರ್. ಓಕೆ ಓಕೆ, ಇದೆಲ್ಲ ಬಿಸ್ನೆಸ್ ಸೀಕ್ರೆಟ್. ಹೋಗಿ ತಕ್ಷಣ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೋ. ಓಕೆ ಸರ್. ನಾನು ಅನ್ಕೊಂಡ ಹಾಗೆ ಅನ್ಕೊಂಡಿದ್ದ ಜಾಗಕ್ಕೆ ಟ್ರಾನ್ಸ್ಫರ್. ಥ್ಯಾಂಕ್ ಯು ಸರ್ ಸಮ, ಥ್ಯಾಂಕ್ ಯು. ಸುಂದ್ರ, ಇನ್ನು ಮೇಲೆ ನಿನ್ನ ಲೀಲೆಗಳನ್ನ ಮುಂದುವರ್ಸೋ ಜಾಗ. ಎಸ್ ಮೇಡಮ್, ಐ ಆಮ್ ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್. ನಮ್ಮ ಹತ್ರ ಇಂಪೋರ್ಟೆಡ್ ಸೋಪ್, ಹೇರ್ ಆಯಿಲ್, ಲಿಪ್ಸ್ಟಿಕ್ ಎಲ್ಲ ಇದೆ, ನೋಡ್ತೀರಾ? ಓಕೆ, ತೋರಿಸಿ. ಮೇಡಮ್, ಇಫ್ ಯು ಡೋಂಟ್ ಮೈಂಡ್ ಒಳಗೆ ಬಂದು ತೋರಿಸ್ಲಾ? ಬನ್ನಿ, ಥ್ಯಾಂಕ್ ಯು ಮೇಡಮ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಾನು ಪ್ರಾಡಕ್ಟ್ ಮಾರೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿದ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀರಾ. ಇನ್ಫ್ಯಾಕ್ಟ್ ನಿಮ್ಮಂತ ಸುಂದರವಾಗಿರೋರು ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನಮ್ಗೆ ಹೆಮ್ಮೆ. ಸಾಕು ನಿಮ್ ಸೇಲ್ಸ್ ಟ್ಯಾಕ್ಟಿಕ್ಸ್ ಎಲ್ಲ. ಇಲ್ಲ ಇಲ್ಲ, ನಾನ್ ನಿಜಾನೇ ಹೇಳ್ತಿದ್ದೀನಿ. ಹಾಗಾದ್ರೆ ನೀವ್ ಇಲ್ಲಿಗೆ ಬರೋಕ್ ಮುಂಚೆನೆ ನಾನ್ ಸುಂದರವಾಗಿದ್ದೀನಿ ಅಂತ ನಿಮಗ್ ಗೊತ್ತಿತ್ತಾ? ಮನೋಜ್ ಹೇಳಿದ್ದ. ಏನು? ಏನಿಲ್ಲ, ನೀವು ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಆರ್ಡಿನರಿ ಪ್ರಾಡಕ್ಟ್ಸ್ ತೋರಿಸ್ತಿದೆ ಅಂದೆ. ಆಯ್ತು, ಒಂದ್ ಸೋಪ್ ಕೊಡಿ, ಯೂಸ್ ಮಾಡಿ ನೋಡ್ತೀನಿ.
ಚೆನ್ನಾಗಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಮೇಡಮ್ ಎಷ್ಟಿದ್ರ ಬೆಲೆ? ಮೇಡಮ್ ಮಾರ್ಕೆಟ್ ಅಲ್ಲಿ 75 ರುಪೀಸ್, ಇಂಟ್ರೊಡಕ್ಟರಿ ಆಫರ್ ಅಂತ 50 ರುಪೀಸ್ಗೆ ಕೊಡ್ತಾ ಇದ್ದೀನಿ. ಸರಿ, ದುಡ್ಡು ತಗೊಂಡ್ ಬರ್ತೀನಿ. ಓಕೆ ಮೇಡಮ್. ದಪ್ಪ ನನ್ನ ಮಗನೇ 420, ನನ್ನ ಮಗನೇ ಚೀಟ್, ನನ್ನ ಮಗನೇ ಲೇ ಮೊಸರನ್ನ, ನನ್ನ ಮಗನೇ ಲೋಫರ್, ನನ್ನ ಮಗನೇ ಕಚ್ಚಡ, ನನ್ನ ಮಗನೇ ನಿನ್ನ. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಿಮ್ಗೆ ಸೂಟ್ ಆಗೋಂತ ಹೊಸ ಹೊಸ ಪ್ರಾಡಕ್ಟ್ಸ್ ತಗೊಂಡು ಅವಾಗ ಅವಾಗ ಬರ್ತಾ ಇರ್ತೀನಿ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಈಗ ನಡೀರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಹೆಸರು ಸೇಲ್ಸ್ ಬುಕ್ ಅಲ್ಲಿ ಎಂಟ್ರಿ ಮಾಡೋದಕ್ಕೆ? ಚಿತ್ರ. ನೈಸ್ ನೇಮ್. ಹ್ಯಾವ್ ಎ ಗುಡ್ ಡೇ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಸ್ಮಾರ್ಟ್, ಆಕ್ಟಿವ್ ಸೇಲ್ಸ್ ಪರ್ಸನ್. ಬಿತ್ತಲ್ ಬಲ್ಲಿ ಏನೇನ್ ಮಾಡುತ್ತಿರುವೆ ನಾನು ಈಗ ನಿನ್ನ ಹತ್ರ ಬರ್ತೀನಿ. ಓಯ್ ಜನ್ನಿ, ಏನು ನಿನ್ನೆ? ಅಲ್ಲ ಕಣ, ಅಪಾರ್ಟ್ಮೆಂಟ್ಸ್ ಒಳಗಡೆ ಸೇಲ್ಸ್ ಮನ್ ಎಂಟ್ರಿ ಇಲ್ಲ. ನೀನ್ ನೋಡೋದು ಆಗಲೇ ಸೇಲ್ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ. ಲಂಚ್ ಹಾಕೊಟ್ರೆ ಎಲ್ಲಿಗೆ ಬೇಕಾದ್ರೆ ಎಂಟ್ರಿ ಸಿಗುತ್ತೆ. ಜನಿ, ನಾನು ಅನ್ಕೊಂಡಾಗೆ ಟ್ರಾನ್ಸ್ಫರ್ ತಗೊಂಡ್ಬಿಟ್ಟೆ ಮಗ. ಅದ್ ಸರಿ, ಹೇಗಿದ್ದಾರೆ ಮಿಸಸ್ ಪ್ರಸಾದ್? ಮಿಸ್ಸಸ್ ಚಿತ್ರ ಅಂತ ಹೇಳೋ. ಆ ಡಬ್ಬ ನನ್ನ ಮಗನ ಹೆಸರು ಹೇಳ್ಬೇಡ. ಓಕೆ ಓಕೆ, ಬಿಟ್ಟಾಕು. ಅವಳು ಹೇಗಿದ್ದಾಳೆ ಹೇಳೋ. ಮಾಮ, ಅದ್ ಹೇಳಿದ್ರೆ ಗೊತ್ತಾಗಲ್ಲ, ಹೋಗ್ ನೋಡು. ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಬೈ ಚಾನ್ಸ್ ಮನೆಗೇನಾದ್ರೂ ಹೋಗಿದ್ರ? ಹಾಲ್ನಲ್ಲಿ ಮದುವೆ ಫೋಟೋ ಇದೆ, ಏನಾದ್ರೂ ನೋಡಿದ್ರೆ? ಅಲ್ಲಿ ನೋಡು ಪ್ರಸಾದ. ಹೇಗ್ ಬರ್ತಿದ್ದಾನೆ ನೋಡು. ಪ್ರಸಾದ ನೋಡು, ಪ್ರಸಾದ ಪ್ರಸಾದ. ಎಕ್ಸ್ಕ್ಯೂಸ್ ಮೀ. ಎಸ್. ನಡ್ಕೊಂಡು ಹೋಗೋಗ್ಲು ಯಾಕೆ ಹೆಲ್ಮೆಟ್ ಹಾಕೊಂಡಿದ್ದೀರಾ? ಅದು ಎಕ್ಸ್ಟ್ರಾ ಸೇಫ್ಟಿಗೆ. ಮೈಂಡ್ ಯೋರ್ ಬಿಸ್ನೆಸ್. ಎಕ್ಸ್ಟ್ರಾ ಸೇಫ್ಟಿಗೆ ಅಂತ ಇನ್ನ. ನೋಡ್ದೆ ಮಾಮ, ನಮ್ಮ ಹತ್ರನೇ ಹೆಲ್ಮೆಟ್ ಹಾಕೊಂಡು ಡ್ರಾಮಾ ಮಾಡ್ತಾನೆ. ಮಾಡ್ತೀನಿ. ನೀನ್ ಅವ್ನು ಇಲ್ದೇ ಇರೋವಾಗ ಮನೆಗೆ ಹೋಗಿದ್ದೆ ಅಲ್ಲ, ನಾನು ಅವ್ನು ಇರುವಾಗ್ಲೇ ಹೋಗ್ತೀನಿ. ಅವ್ನು ಪಡೋ ಅವಸ್ಥೆ ನೋಡಿ ಎಂಜಾಯ್ ಮಾಡ್ತೀನಿ. ಹೇಗೋ ಅದನ್ನ ರಾತ್ರಿ ಮನೆಗೆ ಬಂದು ಹೇಳ್ತೀನಿ. ಚಿತ್ರ, ಚಿತ್ರ, ಬಾಗಲ್ ತೆಗೆಯೋದೊಳಗೆ ಅದೇನ್ ಅವಸರ? ಕಾಲಿಂಗ್ ಬೆಲ್ಲು ಮಾಡ್ತೀರಾ, ಬಾಗ್ಲು ಬಡಿತೀರಾ. ಅಬ್ಬಬ್ಬಬ್ಬಬ್ಬ, ಅರ್ಜೆಂಟ್ ಆಗ್ಬಿಟ್ಟಿದೆ. ಮತ್ತಿಲ್ಲೇ ನಿಂತಿದ್ದೀರಾ? ಹೋಗಿ ಬೇಗ. ಒಳ್ಳೆ ಎಳೆ ಮಗು ಅರ್ಧಾಗ ಆಡ್ತಾರೆ. ಯೂರಿನ್ ಪಾಸ್ ಮಾಡ್ತಾ ಇದ್ದೀನಿ, ಕೇಳಿಸ್ತಿದ್ಯಾ? ಆಹಾ, ತುಂಬಾ ಇಂಪಾರ್ಟೆಂಟ್ ವಿಷಯ. ಚಿತ್ರ, ಆಮೇಲೆ ಮನೆಗೆ ಯಾರಾದ್ರೂ ಬಂದಿದ್ರಾ? ಹೌದು, ಒಬ್ರು ಸೇಲ್ಸ್ ಮೆನ್ ಬಂದಿದ್ರು. ಸೋಪ್ ಹಾಕ್ಬಿಟ್ಟು ಹೋದ್ರು. ಸೋಪ್ ಕೊಟ್ಬಿಟ್ಟು ಹೋದ್ರು. ಕಂಪನಿ ಅವ್ರ ಹೆಸರೇನಾದ್ರೂ ಹೇಳಿದ್ರಾ? ಹೌದು, ಜನಾರ್ದನ್ ಫ್ರಮ್ ಸೂರ್ಯ ಮಾರ್ಕೆಟಿಂಗ್ ಅಂತ ಹೇಳಿದ್ರು. ನಮ್ ಫೋಟೋ ನೋಡ್ಬಿಟ್ಟು ಏನಾದ್ರೂ ಹೇಳಿದ್ನಾ? ಹೇಳಿದ್ನಾ? ಅಲ್ಲಲ್ಲ, ಹೇಳಿದ್ರಾ ಅಂದೆ. ನಿಮ್ ಫೋಟೋ ನೋಡಿ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಏನೇನೋ ಮಾತಾಡ್ತಿದ್ದೀರಾ? ಏನಿಲ್ಲ, ಅದೇ ಕಂಪ್ನಿನಲ್ಲಿ ಅದೇ ಕೆಲಸ ಮಾಡೋ ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಅವ್ರೇನಾದ್ರೂ ಬಂದಿದ್ರೇನೋ ಅಂತ ಕೇಳ್ದೆ. ನಿಮ್ ಫೋಟೋನ ಅವ್ರು ನೋಡೇ ಇಲ್ಲ ಅನ್ಸುತ್ತೆ. ನೋಡಿದ್ರೆ ಕೇಳಿರ್ತಾ ಇದ್ರು. ನೆಕ್ಸ್ಟ್ ಟೈಮ್ ಬಂದ್ರೆ ನಿಮ್ ಫೋಟೋನ ನಾನೇ ತೋರಿಸ್ತೀನಿ. ಅಯ್ಯೋ, ಬೇಡ ಬೇಡ, ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿಯಾ? ತಲೆ ತಿಂತಾನೆ ನನ್ ಮಗ. ಆಮೇಲೆ ಅವಾಗ ಬರಕ್ ಶುರು ಮಾಡ್ಬಿಡ್ತಾನೆ. ಹೌದು, ಅವನು ನೋಡಕ್ ಹೇಗಿದ್ದ? ಅಯ್ಯೋ, ಮೊದ್ಲು ಮಾಡ್ತಿರೋ ಕೆಲ್ಸ ಮುಗಿಸಿ ಆಮೇಲೆ ಹೇಳ್ತೀನಿ. ಅಪ್ಪ, ಹಾ, ಇವಾಗ ಹೇಳು, ಹೇಗಿದ್ದಾನೆ? ಕಪ್ಪಗಿದ್ದ, ಹಲ್ಲುಬ್ಬಕ್ಕಿತ್ತು. ಅಪ್ಪ, ಹಾಗಾದ್ರೆ ಇಲ್ಲಿಗೆ ಬಂದಿರೋ ಜನಾರ್ದನ್ ಬೇರೆ. ಇನ್ ಹೆಚ್ಚು ಇವಳನ್ನ ಕ್ವೆಶ್ಚನ್ ಕೇಳ್ಬಾರ್ದು.
ಜನಾರ್ದನ ಓಕೆ, ಆದ್ರೆ ಸುಂದರ ಯಾಕೆ ಇಲ್ಲಿಗೆ ಬಂದಿತ್ತು? ಆದಷ್ಟು ಬೇಗ ಇದನ್ನ ಕಂಡು ಹಿಡಿದು ತಲೆನೋವು ಕಮ್ಮಿ ಮಾಡ್ಕೋಬೇಕು. ಆಮೇಲೆ ಜಾಲಿ ಜಾಲಿ. ಚಿತ್ರ, ನೀರ್ ಬರ್ತಾ ಇಲ್ಲ ನೋಡು. ಆ ಇಲ್ಲೂ ಬರ್ತಾ ಇಲ್ಲ, ನೋಡ್ತೀನಿ ರೀ. ಅಯ್ಯೋ, ಕಣ್ಣು ಉರಿತಾ ಇದೆ. 1 ನಿಮಿಷ ಇರಿ, ಮೇಂಟೆನೆನ್ಸ್ ಫೋನ್ ಮಾಡ್ತೀನಿ. ಹಲೋ, ನಾನು B12 ಇಂದ ಮಾತಾಡ್ತಿದ್ದೀನಿ. ಏನ್ ನೀರ್ ಬರ್ತಾ ಇಲ್ವಾ? ಅದ್ ಹೇಗಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ? ತುಂಬಾ ಫ್ಲಾಟ್ಸ್ ಕಂಪ್ಲೇಂಟ್ ಬಂತು, ಅದಕ್ಕೆ ಕೇಳ್ದೆ. ಹೌದಾ, ಸ್ವಲ್ಪ ನೋಡ್ತೀರಾ? ನಮ್ಮ ಯಜಮಾನ್ರು ಸ್ನಾನ ಮಾಡ್ತಿದ್ದಾರೆ. ನಿಮ್ ಯಜಮಾನ್ರು ಸ್ನಾನ ಮಾಡೋದು ನಾನೇ ಬಿಡ್ಬೇಕು? ಹಾಗಲ್ಲ, ಏನ್ ಫಾಲ್ಟ್ ಇದೆ ನೋಡ್ತೀರಾ ಅಂತ ನಾನ್ ಹೇಳಿದ್ದು. ಓಕೆ ಓಕೆ, ಬರ್ತೀನಿ. ನಿಮ್ಮನ್ನೂ ನೋಡ್ತೀನಿ. ಆ ಪ್ರಸಾದ್ ಅವಸ್ಥೆ ಪಡೋದನ್ನ ನೋಡಿ ಎಂಜಾಯ್ ಮಾಡ್ತೀನಿ. ಆಮೇಲೆ ಕ್ಲೋಸ್ ಮಾಡಿರೋ ಮೇನ್ ವ್ಯಾಲ್ಯೂನ ಓಪನ್ ಮಾಡ್ತೀನಿ. ಯಾರು? ನಾನು ಮೇಂಟೆನೆನ್ಸ್ ಇಂಜಿನಿಯರ್. ಒಳಗ್ ಬನ್ನಿ. ಹಾ ಮೇಡಮ್, ಎಷ್ಟು ದಿನ ನೀರು ಬರ್ತಾ ಇಲ್ಲ? ಒಂದ್ 5 ನಿಮಿಷ ಆಯ್ತು. ಕರೆಕ್ಟ್, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಬರ್ತಿಲ್ಲ, ಇದ್ರಲ್ಲೂ ಬರ್ತೀನಿ. ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಇವನು ಮೇಂಟೆನೆನ್ಸ್ ಇಂಜಿನಿಯರಾ? ಹಾ ಮೇಡಮ್, ಬಾತ್ರೂಮ್ ಕೊಳೆ ಚೆಕ್ ಮಾಡ್ಬೇಕು. ನಿಮ್ ಹಸ್ಬೆಂಡ್ ಇನ್ನೂ ಒಳಗಡೆ ಇದ್ದಾರಾ? ಹೌದು. ಸ್ವಲ್ಪ ಡೋರ್ ಓಪನ್ ಮಾಡಕ್ ಹೇಳ್ತೀರಾ? ಏನ್ರಿ, ಮೇಂಟೆನೆನ್ಸ್ ಇಂಜಿನಿಯರ್ ಬಂದಿದ್ದಾರೆ, ಟವಲ್ ಸುತ್ಕೊಂಡ್ ಬಾಗಿಲ್ ತೆಗಿರಿ. ಬಂದೆ, ತೆಗಿತೀನಿ. ಸರ್, ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತೆ. ಓವರ್ ಟ್ಯಾಂಕ್ ಅಲ್ಲಿ ಏರ್ ಬ್ಲಾಕ್ ಆಗಿರ್ಬೋದು. ಚೆಕ್ ಮಾಡ್ತೀನಿ ಸರ್. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ಸರ್. ಓಕೆ ಓಕೆ. ಸರ್, ನಿಮ್ಮ ವಾಯ್ಸು ನನ್ನ ಫ್ರೆಂಡ್ ಪ್ರಸಾದ್ ತರನೇ ಇದೆ ಸರ್. ಹೌದಾ? ಪ್ರಪಂಚದಲ್ಲಿ ಒಂದೇ ತರ 7 ಜನ ಇರ್ತಾರಂತೆ. ಅಂಥದ್ರಲ್ಲಿ 2 ವಾಯ್ಸ್ ಒಂದೇ ತರ ಇರಬಾರ್ದಾ? ಹೋಗಿ ಹೋಗಿ ಕೆಲಸ ನೋಡಿ. ಸರ್, ನಿಮ್ಮ ವಾಯ್ಸ್ ಚೇಂಜ್ ಆಯ್ತು. ಇದೇ ನನ್ನ ಒರಿಜಿನಲ್ ವಾಯ್ಸ್. ಹೋಗ್ರಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಹಾ ಮೇಡಮ್, ನಾನು 5 ಮಿನಿಟ್ಸ್ ರೆಡಿ ಮಾಡ್ಬಿಡ್ತೀರಿ. ಓಕೆ, ಥ್ಯಾಂಕ್ ಯು. ಇವನು ಇಲ್ಲಿ ಮೇಂಟೆನೆನ್ಸ್ ಇಂಜಿನಿಯರಾ? ಹಾಲ್ನಲ್ಲಿದ್ದ ಫೋಟೋನ ಒಳಗಡೆ ಇಟ್ಟು ಒಳ್ಳೆ ಕೆಲಸ ಮಾಡ್ದೆ. ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ಚಿನ್ನು, ಯಾರು? ನಾನು ಜನಾರ್ದನ್, ಸೇಲ್ಸ್ ಮ್ಯಾನ್. ಓ ನಾನು ಸುಂದರ್, ಮೇಂಟೆನೆನ್ಸ್ ಇಂಜಿನಿಯರ್. ಹಲೋ. ಹಾಯ್, ವಾಟ್ ಅ ಸರ್ಪ್ರೈಸ್. ಏನ್ ದಿಢೀರಂತ? ನಿಮ್ಮನ್ನ ನೋಡ್ಬೇಕು ಅನ್ಸ್ತು, ಬಂದ್ಬಿಟ್ವಿ. ಸರಿ, ಬನ್ನಿ ಕೂತ್ಕೊಳ್ಳಿ. ಹಾ, ಥ್ಯಾಂಕ್ ಯು. ಏನು ಅಂದ್ರೆ, ಯಾರು ಬಂದಿದ್ದಾರೆ ನೋಡಿ. ಕುಡಿಯಕ್ ಸ್ವಲ್ಪ ನೀರ್ ಕೊಡ್ತೀರಾ? ನಂಗೂ ಬೇಕು. ತರ್ತೀನಿ. ಹಾ. ಅಯ್ಯೋ, ಏನ್ ಮಾಡೋದು? ಮುಖ ತೋರ್ಸೋ ಹಾಗೂ ಇಲ್ಲ, ಕೂಕೊಳ್ಳೋ ಹಾಗೂ ಇಲ್ಲ. ಅಯ್ಯೋ ಅಯ್ಯೋ, ಏನಾಯ್ತು?
ಗೊತ್ತಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅವ್ರು ಯಾರು ಈ ಅಪಾರ್ಟ್ಮೆಂಟ್ ಒಳಗಡೆ ಕಾಲಿಡ್ದ ಹಾಗೆ ಮಾಡಬೇಕು. ಏ ನೋ ವಾಟರ್ ಟುಡೇ, ಓನ್ಲಿ ರಾ. ಹಾ, ನೀನು ಹೇಳೋದು ಕರೆಕ್ಟ್. ದುಃಖ ಜಾಸ್ತಿ ಆದಾಗ ಬರೀ ರಾ ಕುಡಿಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ. ಏನ್ರ ಇದು, ಹೆಂಡತಿ ಮಕ್ಕಳನ್ನ ಕಳ್ಕೊಂಡಿರೋರ್ ತರ ರಾ ಹೊಡಿತಾ ಇದ್ದೀರಾ? ನೀನು ನಮ್ ಪೊಸಿಷನ್ ಇದ್ರೆ ಗೊತ್ತಾಗಿರೋದು. ನಿಂದು ಪರವಾಗಿಲ್ಲ ಕಣ, ಆ ನನ್ನ ಮಗ ಇಲ್ಲಿಗೆ ಬಂದ್ಮೇಲೆ ನಿನಗೆ ಪರಿಚಯ. ಆದ್ರೆ ನನಗೆ 3ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ ವರ್ಗೂ ಫ್ರೆಂಡ್ ಆಗಿದ್ದವನು. ನನ್ಗೆ ಸ್ಕೆಚ್ ಹಾಕಿ ಅಪಾರ್ಟ್ಮೆಂಟ್ ಒಳಗೆ ಅಲೋ ಮಾಡ್ದಿರಾಗ ಮಾಡ್ಬಿಟ್ನಲ್ಲ. ಅಲೋ ಮಾಡ್ದಿರೋ ಹಾಗೆ ಮಾಡ್ದ ಅಂತ ಡೀಸೆಂಟ್ ಆಗಿ ಹೇಳ್ತಾ ಇದ್ಯಾ? ಕುತ್ಗೆ ಹಿಡ್ದು ಆಚೆ ದಪ್ಸಿ ಗೇಟ್ ಹಾಕ್ಸ್ದ ಅಂತ ಹೇಳ. ಅವನು ಏನೇ ಮಾಡಿದ್ರು ಓಕೆ ಕಣ, ಆದ್ರೆ ಅವಳು ಒಂದ್ ನಗು ಅವನಿಗೆ ನಾವೇನು ಮಾಡದಿರೋ ಹಾಗೆ ಮಾಡ್ಬಿಟ್ಟಿದೆ. ಏನಮ್ಮ, ಏನೋ ಯೋಚನೆ ಮಾಡ್ತಾರ ಆಗಿದೆ? ಏನಿಲ್ಲ. ನಮ್ಮ ಹತ್ರನೇ ಓವರ್ ಆಕ್ಟಿಂಗ್ ಬೇಡ. ನಿನ್ ಫೇಸ್ ಅಲ್ಲಿರೋ ಎಕ್ಸ್ಪ್ರೆಷನ್ ಇಟ್ಕೊಂಡೆ ಕಣ್ಣಿಡ್ದು ಬಿಡ್ತೀವಿ. ಅಪಾರ್ಟ್ಮೆಂಟ್ ಒಳಗೆ ಯಾಕೆ ಎಂಟ್ರಿ ಕೊಡ್ಬೇಕು ಅಂತ ತಾನು ಯೋಚನೆ ಮಾಡ್ತಾ ಇರೋದು. ಹೂನಮ್ಮ, ಹೌದು. ಚಿತ್ರಾನ್ನ ಹೆಂಗ್ ಇಂಪ್ರೆಸ್ ಮಾಡೋದು? ಫ್ಯೂಚರ್ ನಲ್ಲಿ ನಾನೆಷ್ಟು ದೊಡ್ಡ ಡೈರೆಕ್ಟರ್ ಆಗ್ತೀನಿ ಅಂತ ನಾಳೆ ನಡೆಯೋ ಒಂದು ಸಣ್ಣ ಸೀನಿಂದ ಗೊತ್ತಾಗುತ್ತೆ. ಯಾರು? ಟ್ಯಾಕ್ಸಿ! ನನ್ನ ಮಗ ನನಗಿಂತ ಪಾರ ಇದ್ದಾನೆ. ಮೈ ತುಂಬಾ ಸುಳ್ಳು ತುಂಬಿಕೊಂಡಿದ್ದಾನೆ. ಪಾರ ಇಲ್ಲೇನೇನು. ಕೂಲಿಂಗ್ ಗ್ಲಾಸ್ ಹಾಕ್ಬಿಟ್ರೆ ತೇಟ್ ಕಳ್ಳಾನೆ. ಇಟ್ಕೊ ನಿಮಿಷ. ಒಳ ಕರ್ಕೊಂಬನ್ನಿ. ಅವ್ರೀಗ ನಮ್ಮನ್ನ ಒಳಗ್ ಕರ್ಕೊಂಬರೋ ಪರಿಸ್ಥಿತಿ ಇಲ್ಲ, ನಾವೇ ಅವ್ರನ್ನ ಕರ್ಕೊಂಬರ್ಬೇಕು. ಬಿಕಾಸ್ ಈಸ್ ಅನ್ಕಾನ್ಶಿಯಸ್. ಅಯ್ಯೋ, ಏನಾಯ್ತು? ಏನಿಲ್ಲ, ಮೊದಲು ಒಳಗೆ ಹೋಗೋಣ. ಬನ್ನಿ. ಎದುರ್ಕೊಳ್ಳೋಷ್ಟು ಏನು ಆಗಿಲ್ಲ. ಬಿಸಿಲಿಗೆ ತಲೆ ಸುತ್ತಿ ರೋಡಲ್ಲಿ ಬಿದ್ದಿದ್ರು. ಪರ್ಸ್ನಲ್ಲಿ ಮನೆ ಅಡ್ರೆಸ್ ಇತ್ತು, ನೋಡಿ ಕರ್ಕೊಂಡ್ ಬಂದ್ವಿ. ಆಸ್ಪತ್ರೆಗೆ ಏನಾದ್ರು ಕರ್ಕೊಂಡು ಹೋಗಿದ್ರಾ? ಇಲ್ಲ ನೋಡಿ, ನೀವು ಟೆನ್ಷನ್ ತಗೋಬಾರ್ದು ಅಂತ ಹಾಗೆ ಸುಳ್ಳು ಹೇಳ್ತಾ ಇದ್ದಾನಷ್ಟೇ. ಆಕ್ಚುಲಿ ನಾವಿಬ್ರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್, ಓದ್ತಾ ಇದೀವಿ. ನಾನ್ ಹಾಫ್ ಡಾಕ್ಟರ್, ಅವ್ನು ಹಾಫ್ ಡಾಕ್ಟರ್, ಟೋಟಲಿ ನಾವು 1 ಡಾಕ್ಟರ್. ನನ್ ಪ್ರಕಾರ ನಿಮ್ ಹಸ್ಬೆಂಡ್ ಆಗಿರೋದು ಸಿಂಪಲ್ ಸನ್ ಸ್ಟ್ರೋಕ್. ಏನು ವರಿ ಮಾಡ್ಕೋಬೇಡಿ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಓಕೆ ಓಕೆ, ತುಂಬಾ ಥ್ಯಾಂಕ್ಸ್. 1 ನಿಮಿಷ ಕಾಫಿ ಮಾಡ್ಕೊಂಡ್ ಬೇಡ, ಬರ್ತೀನಿ. ನೀವು ಕಾಫಿ ಮಾಡಿ ತರೋಷ್ಟರಲ್ಲಿ ಇವ್ರು ಎದ್ಬಿಟ್ರೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಏನು? ನಿಮ್ ಯಜಮಾನ್ರಿಗೆ ಎಚ್ಚರಾಗಿ ಊಟ ಮಾಡ್ಕೊಂಡು ಹೋಗು ಅಂದ್ರೆ ಕಾಲೇಜಿಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಬೇಕಾದ್ರೆ 1 ಲೋಟ ನೀರ್ ಕೊಡಿ, ಕುಡಿತೀವಿ. ಸರಿ, ತರ್ತೀನಿ. ಏನು ಸಿಕ್ಕಾಕ್ಸ್ಬಿಡ್ತಾ ಇದ್ದಲ್ಲ. ಅಲ್ಲ, ಇವನಿದ್ದಾನೆ. ಓದಿ ನನ್ ಮಗನೇ, ಓದಿ ನನ್ ಮಗನೇ, ಓದಿ ಹೇಳ್ತೀನಿ. ನಾವಿನ್ ಬರ್ತೀವಿ. ಬೈ ದ ವೇ, ನನ್ನ ಹೆಸರು ಗಣಪತಿ, ಇವನ ಹೆಸರು ಸುಬ್ರಹ್ಮಣ್ಯ. ನೀವು ಮಾಡಿರೋ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಇವ್ರು 2 ವೀಲರ್ ಎಲ್ಲಿ ಬಿಟ್ಟಿದ್ದಾರೆ ನಿಮಗ್ ಗೊತ್ತಾ? ನಾವು ನೋಡಿದಾಗ 4 ವೀಲರ್ ಪಕ್ಕನೆ ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲಾದ್ರೂ ಸೇಫ್ ಆಗಿ ಪಾರ್ಕಿಂಗ್ ಮಾಡಿರ್ಬೋದು. ನೋಡಿ, ಏನು ತಲೆ ಕೆಡ್ಸ್ಕೋಬೇಡಿ. ಇನ್ ಸ್ವಲ್ಪ ಹೊತ್ತಿನಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಎಲ್ಲಾ ಪಿಕ್ಚರ್ ನಲ್ಲೂ ಪ್ರಜ್ಞೆ ಬಂದ ತಕ್ಷಣ ಕೇಳೋ ಹಾಗೆ ನಾನು ಎಲ್ಲಿದ್ದೀನಿ ಅಂತ ಅವರು ಕೇಳ್ತಾರೆ. ಆಮೇಲೆ ಎಲ್ಲ ಡೀಟೇಲ್ಸ್ ನೀವು ಅವರಿಂದಾನೇ ತಿಳ್ಕೊಬಹುದು. ಎನಿವೇ, ನಾವು ಬರ್ತೀವಿ. ಟೇಕ್ ಕೇರ್. ಓಕೆ, ಬರ್ತೀವಿ.
ಹೇಳಿದ್ದೀನಿ. ಏನ್ ತಿಂತೀಯಾ, ಏನ್ ತಗೋತೀಯಾ, ಯಾವ್ಯಾವ ಆಟ ಆಡ್ತೀಯಾ, ಎಲ್ಲ ನಿನ್ ಡೆಸಿಷನ್. ಈ ದಿನ ನಾನು ನಿನ್ನ ಪ್ರೀತಿಯ ಗುಲಾಮ. ಓಹೋ, ಎಲೆ ಗುಲಾಮನೆ, ನನಗೆ ಹಸಿವಾಗಿದೆ. ಬೇಗ ಒಂದು ಐಸ್ ಕ್ರೀಮ್ ತರುವಂತವನಾಗು. ಅಪ್ಪಣೆ ಮಹಾರಾಣಿ. ರಾಣಿನ್ ಕಾಯ್ತಾ ಇದ್ ಗುಲಾಮ ಹೋದ. ಈಗ ನಾವು ದಾಳಿ ಮಾಡೋಣ, ನಡಿರ. ಫೋಟೋ ಸರ್ಪ್ರೈಸ್. ನೀವ್ 4 ಜನನು ಒಟ್ಟಿಗೆ? ಎಲ್ಲ ಫ್ರೆಂಡ್ಸಾ? ಇಲ್ಲ, ದೇವ್ರ ವರವನ್ ಕೊಟ್ರೆ. ಅಯ್ಯೋ, ನನ್ನ ಮಗ ಬಂದಲ್ಲ. ಹೇಳ್ತೀನಿ ಎಲ್ಲ ಈ ತರ ನಗ್ತಿರೋದು ನೋಡಿದ್ರೆ ಒಬ್ರಿಗೊಬ್ರು ಮೊದಲೇ ಪರಿಚಯ ಆಗಿದಾರ, ಅಥವಾ ಸುಂದ್ರ ಎಲ್ರನ್ನೂ ಪರಿಚಯ ಮಾಡ್ಸಿದ್ನ? ನಮ್ಮ ಮನೆಗ್ ಬಂದ ಸೇಲ್ಸ್ ಮ್ಯಾನ್ ಜನಾರ್ದನ ಇರ್ಬಹುದಾ? ಓ, ಟೋಟಲ್ ಕನ್ಫ್ಯೂಸ್ ಆಗ್ತಿದ್ಯಲ್ಲ. ಮೊದ್ಲು ನನ್ನ ಮಕ್ಕಳನ್ನ ಅವಳಿಂದ ದೂರ ಮಾಡ್ಬೇಕು. ಏನ್ ಮಾಡೋದು? ಐಡಿಯಾ. ಎಲ್ಲಿ ಮೇಡಮ್, ನಿಮ್ ಹಸ್ಬೆಂಡ್ ಬರ್ಲೇ ಇಲ್ಲ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ. ನಿಮ್ ಹಸ್ಬೆಂಡ್ ನೋಡಕ್ ತುಂಬಾ ಸ್ಮಾರ್ಟ್ ಆಗಿದಾರಲ್ಲ, ಯಾರಾದ್ರೂ ಹುಡುಗಿರ್ ಕಿಡ್ನಾಪ್ ಮಾಡ್ಬಿಟ್ರ ಅಂತ. ಮಾಡಿದ್ರು, ಐ ಡೋಂಟ್ ಮೈಂಡ್. ಮೋಸ್ಟ್ಲಿ ಅವ್ರಿಗೆಲ್ಲ ಅರ್ಜೆಂಟ್ ಆಗ್ಬಿಟ್ಟಿರ್ಬೇಕು. ಇಫ್ ಯು ಡೋಂಟ್ ಮೈಂಡ್, ಅವ್ರು ಬರೋರ್ಗು ನಾವು ಆಟ ಆಡೋಣ ಬನ್ನಿ. ಓಕೆ, ನಾನ್ ಅವ್ರಿಗೆ ವೇಟ್ ಮಾಡ್ದ ಹಾಗೆ ಅವರು ನನಗೆ ವೇಟ್ ಮಾಡ್ಲಿ. ಬನ್ನಿ. ಎಸ್. ಸಖತ್ ಮಜಾ ಇತ್ತಲ್ವಾ? ಐ ರಿಯಲಿ ಎಂಜಾಯ್ಡ್ ಯುವರ್ ಕಂಪನಿ. ನೀವೆಲ್ಲ ನನಗ್ ತುಂಬಾ ಇಷ್ಟ ಆದ್ರಿ. ಹಾಗಾದ್ರೆ ಇನ್ನೊಂದ್ಸರಿ ಹೋಗೋಣವಾ? ಬೇಡ, ನನ್ನ ಹಸ್ಬೆಂಡ್ ಬರ್ಲಿ, ಆಮೇಲೆ ಹೋಗೋಣ. ನಾವು ಹೋಗೋವರೆಗೂ ಅವರಲ್ಲಿ ಬರ್ತಾರೆ. ಏನು? ಮೋಸ್ಟ್ಲಿ ನಾವು ಹೋದ್ಮೇಲೆ ಬರ್ಬೋದು ಅಂದ. ಕರೆಕ್ಟ್. ಯಾಕೆ? ಅದೇನಿಲ್ಲ, ನಮ್ಗೆ ಅರ್ಜೆಂಟ್ ಆಗಿ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ ಅಲ್ವೇನಾ? ನಿಮ್ಗೆ ಅರ್ಜೆಂಟ್ ಆಗಿದ್ರೆ ನೀವು ಹೋಗಿ. ನಿಮ್ ಒಬ್ರನ್ನೇ ಬಿಟ್ಟು. ನೋ ಪ್ರಾಬ್ಲಮ್. ಇನ್ನೇನು ಅವ್ರು ಬರೋ ಹೊತ್ತಾಯ್ತು, ಇಲ್ಲ ಎಲ್ಲಾದ್ರೂ ಇರ್ಬೋದು. ಹೌದು, ಇಲ್ಲ ಇರ್ಲೇಬೇಕು. ನಾವೀಗ ನೋಡೋಣ. ಓಕೆ, ಬಾಯ್. ಹಾ, ಆಮೇಲೆ ನೀವು ಫ್ರೀ ಆಗಿದ್ದಾಗ ಮನೆಗೆ ಲಂಚಿಗೆ ಬನ್ನಿ. ಓಕೆ, ಅಯ್ಯೋ ನೀವಾ? ಏನ್ರಿ ಇದ್ ನಿಮ್ ವೇಷ? ಇದು ಜೋಕ್ ಮಾಡೋ ರೀತಿನ? ತೆಗಿರಿ ಅಡ್ರೆಸ್ನ. ಹೌದು, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಆ ಸೇಲ್ಸ್ ಮನ್ನು, ಓಲ್ಡ್ ಮೇಂಟೆನೆನ್ಸ್ ಇಂಜಿನಿಯರು, ನಿಮ್ಮನ್ ಮನೆ ಕರ್ಕೊಂಬಂದ್ ಸುಬ್ರಹ್ಮಣ್ಯ, ಗಣಪತಿ ಅವರೆಲ್ಲ ಸಿಕ್ಕಿದ್ರು. ಹಾ, ನಿಮ್ಗೊಂದ್ ವಿಷಯ ಗೊತ್ತಾ? ಅವರೆಲ್ಲ ಫ್ರೆಂಡ್ಸ್ ಅಂತೆ, ಒಂದೇ ಮನೇಲಿರೋರಂತೆ. ನಿಮ್ಮನ್ ಮೀಟ್ ಮಾಡ್ಬೇಕು ಅಂತ ಇಷ್ಟೊತ್ತು ಕಾದು ಈಗ ತಾನೇ ಹೋದ್ರು. ಸೇಲ್ಸ್ ಮ್ಯಾನ್, ಇಂಜಿನಿಯರ್, ಸುಬ್ರಹ್ಮಣ್ಯ, ಗಣಪತಿ. ಅಯ್ಯೋ, ಗರ್ಭಿಣಿ ಹೆಂಗ್ಸ್ತರ ಅವನ್ ಪಟ್ಟ ಅವಸ್ಥೆ ನೋಡಕ್ ಆಗ್ಲಿಲ್ಲಮ್ಮ. ನನ್ ಕೈಯಲ್ಲಿ 4-5 ಸಲ ಓದೆ ತಿಂದ. ಜಾಲೆ ಹೆಂಡತಿ ಜೊತೆ ಎಂಜಾಯ್ ಮಾಡೋಣ ಬಂದ, ಹಿಂದಿನ ಮಗನ್ ತರ ಆಗ್ಬಿಟ್ಟ. ಮಿಕ್ಕಿ ಮೋಟ್ರಸ್ ಅಲ್ಲಿ ಅವನ ಅವಸ್ಥೆ ಪಟ್ಟಿದ್ ಏನೇನು ಅಲ್ಲ ಕಣ್ರು. ಈಗ ಮನೇಲಿ ಮಂಚದ ಮೇಲೆ ಮಲಗಿ ಪಡ್ತಾನಲ್ಲ ಅವಸ್ಥೆ, ಅದು ಒರಿಜಿನಲ್ ISI ಮಾರ್ಕ್ ಹಸ್ಬೆಂಡ್ ಅವಸ್ಥೆ. ಡೌಟೇ ಇಲ್ಲ, ಸೇಲ್ಸ್ ಮ್ಯಾನ್, ಗಣಪತಿ, ಸುಬ್ರಹ್ಮಣ್ಯ ಎಲ್ಲ ಅವರೇ. ನನಗೆ ಮದುವೆ ಆಗಿದೆ, ಚಿತ್ರ ನನ್ನ ಹೆಂಡತಿ ಅಂತ ತಿಳ್ಕೊಂಡೇ ಅವಳನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ನಾನು ಅವಾಯ್ಡ್ ಮಾಡ್ತಿದ್ದೀನಿ ಅಂತ ಗೊತ್ತಿತ್ತು ಬೆನ್ ಹಿಂದೆನೆ ಬಿದ್ದಿದ್ದಾರೆ ಅಂದ್ರೆ ಯಾಕಿರಬಹುದು? ನನ್ನ ಹೊಟ್ಟೆ ಉರ್ಸೋಕ? ಹೋಗಿ ನಿಜ ಹೇಳ್ಬಿಡ್ಲ? ಆಮೇಲೆ ಫ್ರೆಂಡ್ಶಿಪ್ ಹೆಸರಲ್ಲಿ ಮನೆಗೆ ಬರೋಕ್ ಶುರು ಮಾಡ್ಬಿಡ್ತಾರೆ. ಆಮೇಲೆ ಚಿತ್ರ ಏನ್ರಿ? ಯಾಕ್ರಿ, ಏನಾಯ್ತು? ಐ ಆಮ್ ವೆರಿ ಹ್ಯಾಪಿ ಟುಡೇ, ವೆರಿ ಹ್ಯಾಪಿ. ಅದೇ ಯಾಕೆ ಅಂತ? ನನಗಿವತ್ತು ಪ್ರಮೋಷನ್ ಸಿಕ್ಕಿದೆ, ಅದಕ್ಕೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ತಗೋ, ನಿನ್ಗೋಸ್ಕರ ಸ್ವೀಟ್ಸು, ಸ್ಯಾರೀಸು, ಗಿಫ್ಟು ಎಲ್ಲ ತಂದಿದ್ದೀನಿ. ಗಿಫ್ಟಾ? ಏನ್ ತಂದಿದ್ದೀರಾ? ತೆಗೆದು ನೋಡು.
ಇದೇನಿದು ಸಡನ್ ಆಗಿ ಈ ತರ ಗಿಫ್ಟು? ನಿಂಗ್ ಗೊತ್ತಾ, ಡೈರಿ ಅಂದ್ರೆ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದ ಹಾಗೆ. ನಮ್ ಸಂತೋಷ, ದುಃಖ, ಎಕ್ಸೈಟ್ಮೆಂಟ್, ಫ್ರಸ್ಟ್ರೇಷನ್ ಎಲ್ಲಾನು ಡೈರಿಲಿ ಬರೆಯೋದ್ರಿಂದ ನಮ್ ಟೆನ್ಷನ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಸೈಕಾಟ್ರಿಸ್ಟ್ ಗಳು ಹೇಳಿದ್ದಾರೆ. ಅದಕ್ಕೆ ನಿನಗೊಂದು, ನನಗೊಂದು. ಥ್ಯಾಂಕ್ ಯು. ನನ್ ಡೈರಿನ ನೀವ್ ಓದಲ್ಲ ತಾನೆ? ನಾನೇನು ಅಷ್ಟೊಂದು ಇಂಡಿಸೆಂಟ? ಹಾಯ್. ಹಲೋ. ಹಲೋ. ಹಾಯ್. ಏನಿವತ್ತು ದಿಢೀರಂತ ಮನೆಗ್ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ನೀವು ತಾನೇ ಹೇಳಿದ್ರಿ ಟೈಮ್ ಸಿಕ್ತಾಗ ಮನೆಗೆ ಲಂಚ್ ಬನ್ನಿ ಅಂತ. ಇವತ್ತು ಸಮಯ ಸಿಕ್ತು, ಕರೆಕ್ಟ್ ಆಗಿ ಲಂಚ್ ಟೈಮ್ಗೆ ಬಂದಿದೀವಿ. ಲಂಚ್ ಕೊಡ್ತೀರಾ ತಾನೇ? ಓ ಎಸ್. ಅಬ್ಬಾ, ನೀವೆಲ್ಲಿ ಓ ನೋ ಅನ್ಬಿಡ್ತೀರಾ ಅನ್ಕೊಂಡಿದ್ದೆ. ಬನ್ನಿ ಒಳಗೆ. ಮಾಡಿ. ನಿಮ್ಗಿನ್ನೊಂದು ಒಂದು ಒಂದು ಅವ್ನು ಅದೆಲ್ಲ ತಗೋದಿಲ್ಲ, ಪಾತ್ರನೇ ಬೇಕು ಅವನಿಗೆ. ತಗೊಳ್ಳಿ. ಇದನ್ನು ಕೊಟ್ಬಿಡಿ. ಏಯ್ ತಗೊಳ್ಳೋದ್ನ ತಗೋ. ಓಕೆ ಬಾಯ್, ಊಟ ಸಕ್ಕತ್ತಾಯ್ತು. Bye. ಸೂಪರ್ ಸೂಪರ್. ಬಾಯ್. ನಿಂತ್ಕೊಳ್ರೋ, ನನ್ ಕೈಲಿ ಓಡಕ್ಕಾಗಲ್ಲ, ಇರ್ರೋ. ಚಿತ್ರ, ಓ ಬಂದ್ರಾ? ಬನ್ನಿ. ನಿಮ್ ಹತ್ರ ಒಂದ್ ಕೀ ಇದೆ ಅಂದ್ಬಿಟ್ಟು ಮನೆಯೊಳಗೆ ಬೆಕ್ ನುಗ್ದಾಗ ನುಗ್ಬಿಡ್ತೀರಾ. ಯಾವಾಗ ಬರ್ತೀರಾ ಅಂತಾನೆ ಗೊತ್ತಾಗಲ್ಲ. ಅದ್ ಸರಿ, ಏನು ಅಡ್ಗೆ ಎಲ್ಲ ತುಂಬಾ ಜೋರಾಗಿರೋ ತರ ಇದೆ. ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿದ್ರಾ? ಆ 4 ಜನ ಫ್ರೆಂಡ್ಸ್ ಬಂದಿದ್ರು. ಯಾಕೆ? ಅವತ್ ನೀಲಾದ್ರಿ ಪಾರ್ಕ್ ನಲ್ಲಿ ಮೀಟ್ ಮಾಡಿದಾಗ ನೀವ್ ಫ್ರೀ ಇದ್ದಾಗ ಮನೆಗ್ ಲಂಚ್ಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೆ, ಅದಕ್ಕೆ ಬಂದಿದ್ರು. ನನಗೂ ಆಫೀಸಿಗೆ ಫೋನ್ ಮಾಡಿ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೇಳೋಣ ಅಂತಾನೆ ಅನ್ಕೊಂಡೆ, ಆದ್ರೆ ನೀವು ಬ್ಯುಸಿ ಆಗಿರ್ತೀರಾ ಅನ್ಬಿಟ್ಟು ಹೇಳಲಿಲ್ಲ. ಓಹ್ ಹೌದಾ? ಒಂದ್ ನಿಮಿಷ, ಸ್ಟವ್ ಉರಿತಾ ಇದೆ, ಆಫ್ ಮಾಡಿ ಬರ್ತೀನಿ. ಹೋಗು. ಇವತ್ತು ವಿಶೇಷವಾದ ದಿನ. ನಮ್ಮ ಮನೆಗೆ ಇವತ್ತು ಇಂಟ್ರೆಸ್ಟಿಂಗ್ ಬ್ಯಾಚುಲರ್ಸ್ಗಳಾದ ಜನಾರ್ದನ್, ಸುಂದರ್, ಗಣಪತಿ ಹಾಗೂ ಸುಬ್ರಹ್ಮಣ್ಯ ಬಂದರು. ಅವರಿಗೆ ಪ್ರೀತಿಯಿಂದ ಸತ್ಕಾರ ಮಾಡಿ ಕಳುಹಿಸಿದೆ. ಪ್ರೀತಿಯಿಂದ ಸತ್ಕಾರ ಅಂದ್ರೆ ಪ್ರೀತಿಯಿಂದ ಸತ್ಕಾರ. ಅನಿರೀಕ್ಷಿತವಾಗಿ ನಡೆದ ಈ ಟ್ರೀಟ್ನಲ್ಲಿ ನಾನು ನನ್ನ ಗಂಡನನ್ನು ಮಿಸ್ ಮಾಡಿಕೊಂಡರು. ಅವರೊಂದಿಗೆ ಜಾಲಿಯಾಗಿ ಮಾತಾಡಿದ್ದು, ಸಮಯ ಕಳೆದದ್ದು ನನ್ನ ಮನಸ್ಸಿಗೆ ತುಂಬಾ ಸಂತೋಷವನ್ನುಂಟು. ಅವರ ರಿಲೇಷನ್ ಲೈಫ್ ಲಾಂಗ್ ಬೇಕೆಂದು ನಾಳೆಯೂ ನಾವು ಮೀಟ್ ಆಗ್ತೀವಾ? ಇದನ್ನು ಹೀಗೆ ಬಿಟ್ರೆ ಎಲ್ಲೋ ಹೋಗ್ಬಿಟ್ಟುತ್ತೆ. ವಾಟ್ ಮಿಸ್ಟರ್ ಪ್ರಸಾದ್, ಆರ್ ಯು ಜೋಕಿಂಗ್? ನೋ ಸರ್, ಐ ಆಮ್ ಸೀರಿಯಸ್. ತಕ್ಷಣ ಬೇರೆ ಯಾವ್ದಾದ್ರೂ ಊರಿಗೆ ಟ್ರಾನ್ಸ್ಫರ್ ಬೇಕು. ನನಗೆ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ, ಪ್ಲೀಸ್. ಸದ್ಯಕ್ಕೆ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ. ಲೆಟರ್ ಕೊಡಿ, ಹೆಡ್ ಆಫೀಸ್ಗೆ ಫಾರ್ವರ್ಡ್ ಮಾಡ್ತೀನಿ. ಇಲ್ಲ ಸರ್, ನನಗೆ ಟ್ರಾನ್ಸ್ಫರ್ ಬೇಕೇ ಬೇಕು. ಇಲ್ಲ ಅಂದ್ರೆ ನಾನು ರಿಸೈನ್ ಮಾಡ್ತೀನಿ. ಪ್ರಸಾದ್, ನಮ್ ಕಂಪ್ನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿದ್ದು ನೀವ್ ಹೀಗೆ ಮಾತಾಡಿದ್ರೆ ಹೇಗೆ? ನಮ್ ಕಂಪ್ನಿ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದ್ರ ಪ್ರಕಾರ 1 ವರ್ಷದೊಳಗೆ ಕೆಲಸ ಬಿಟ್ರೆ ಕಂಪ್ನಿಗೆ ನೀವು 5 ಲಕ್ಷ ರೂಪಾಯಿ ಕಟ್ಕೊಡ್ಬೇಕಾಗುತ್ತೆ. ಡಿಸಿಷನ್ ಈಸ್ ಯುವರ್ಸ್. ಐ ಆಮ್ ಸಾರಿ ಸರ್.
ಯಾಕ್ರಿ ಡಲ್ ಆಗಿದ್ದೀರಾ? ಏನೂ ಇಲ್ಲ, ಸ್ವಲ್ಪ ತಲೆ ನೋಯ್ತಾ ಇದೆ. ಕಾಫಿ ತಂದ್ಕೊಡ್ಲಾ? ಬೇಡ ಬೇಡ. ಆಮೇಲೆ ಹಾ. ಇವತ್ತು ಅದೇ ಮೇಂಟೆನೆನ್ಸ್ ಇಂಜಿನಿಯರ್, ಸೇಲ್ಸ್ ಮ್ಯಾನ್ ಗಣಪತಿ ಸುಬ್ರಹ್ಮಣ್ಯ ಅವರೆಲ್ಲ ಸಿಕ್ಕಿದ್ರು. ಹೌದಾ? ಅವ್ರು ನಿಮ್ಮನ್ನ ಹೇಗ್ ಗುರ್ತು ಹಿಡಿದ್ರು? ನಮ್ಮ ಮನೆಗೆ ಬಂದಾಗ ನನ್ನ ಫೋಟೋ ನೋಡಿದ್ರಂತಲ್ಲ, ಅವರಾಗೆ ಬಂದು ನನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ತುಂಬಾ ಒಳ್ಳೆ ಹುಡುಗ್ರಲ್ವಾ? ಹಾ, ಹಾ. ಚಿತ್ರ, ನಾನು ನಿಂಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ನೀನ್ ನಂಗೇನು ಕೊಡಲ್ವಾ? ಏನ್ ಬೇಕು ಹೇಳಿ? ನೀನ್ ಬೇಕು. ತಗೊಳ್ಳಿ. ನೀನು ನನ್ಗೊಂದು ಮಾತು ಕೊಡ್ಬೇಕು. ಏನು? ಆ ನಿನ್ 4 ಜನ ಫ್ರೆಂಡ್ಸ್ನ ಮತ್ತೆ ಯಾವತ್ತೂ ಮಾತಾಡ್ಸಲ್ಲ ಅಂತ. ಯಾಕೆ? ನನ್ಗಿಷ್ಟ ಆಗ್ಲಿಲ್ಲ ಅದಕ್ಕೆ. ಕಾರಣ? ಕಾರಣ ಕೆಲವು ಪರ್ಸನಾಲಿಟೀಸೇ ಹಾಗೆ. ನೋಡಿದ ತಕ್ಷಣ ನಮ್ಗೆ ಇಷ್ಟ ಆಗೋ ಬದಲು ಇರಿಟೇಷನ್ ಆಗುತ್ತೆ. ಅವ್ರು ನೋಡಿದಾಗ ನನಗೂ ಹಾಗೆ ಆಯ್ತು. ನೋಡಿ, ನಮ್ ಕಷ್ಟಕ್ಕೆ ಹೆಲ್ಪ್ ಮಾಡಿರೋರ್ ಜೊತೆ ನಾವ್ ಈ ರೀತಿ ಬಿಹೇವ್ ಮಾಡೋದು ತಪ್ಪಲ್ವಾ? ಈ ವಿಷಯದ ಬಗ್ಗೆ ವಾದ ಮಾಡಕ್ ನಂಗೆ ಇಷ್ಟ ಇಲ್ಲ. ಜಸ್ಟ್ ಟು ವಾಟ್ ಐ ಸೇ. ನೀವು ಕಾರಣ ಹೇಳಿಲ್ಲ ಅಂದ್ರೆ ನಾನು ಕೇಳಲ್ಲ. ನಾನ್ಸೆನ್ಸ್. ಕೇಳು ಅಂದ್ರೆ ವಾದ ಮಾಡ್ತಾನೆ. ಅನ್ಯಾಯವಾಗಿ ಇವತ್ತು ಅವಳ ಮೇಲೆ ಕೈ ಮಾಡ್ಬಿಟ್ನಲ್ಲ. ಛೇ, ಸಾರಿ ಚಿನ್ನ, ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡಿ, ನಾನು ವಾದ ಮಾಡಬಾರ್ದಾಗಿತ್ತು. ಹಾಗಾದ್ರೆ ನನ್ ಮಾತು ಕೇಳ್ತೀಯಾ?